GST ಕೌನ್ಸಿಲ್, ಫೈನಾನ್ಸ್ ಕಮಿಷನ್, ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟಿ, ಮತ್ತು ಇಲ್ಲಿ 3 ಟೋಟಲ್ ಒಂದು 12 ಸಂಸ್ಥೆಗಳು ಬರುತ್ತೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬಂದಾಗ. ಬನ್ನಿ ಹಾಗಾದರೆ ನೋಡೋಣ ಇದ್ರ ಬಗ್ಗೆ. ತುಂಬ ಈಸಿ ಇದೆ, ತಿಳ್ಕೊಂಡು ಬಿಡೋಣ, ಇದನ್ನು ಕೂಡ ಮುಗಿಸ್ಕೊಂಡು ಬಿಡೋಣ. ಓಕೆ, ಲೆಟ್ಸ್ ಬಿಗಿನ್. ಮೊದಲೇ ನೋಡಿ GST ಕೌನ್ಸಿಲ್ ಅಂತ ಬರುತ್ತೆ. ಆರ್ಟಿಕಲ್ 279A ಮುಖಾಂತರ ಇದನ್ನು ಸೇರಿಸಲಾಗಿದೆ. ಯಾವಾಗ ಸೇರಿಸಿದ್ರು GST ಕೌನ್ಸಿಲನ್ನು ಹೇಳಿ ನೋಡೋಣ, ಕಮೆಂಟ್ ಮಾಡಿ ಯಾರಿಗೆ ಗೊತ್ತಿದೆ GST ಯಾವಾಗ ಆರಂಭ ಆಯಿತು ನಮ್ಮ ದೇಶದಲ್ಲಿ, ವಿತ್ ಡೇಟ್ ಬರೀಬೇಕು. ಅದಕ್ಕಿಂತ ಮುಂಚೆ GST ಕೌನ್ಸಿಲ್ ಅನ್ನೋದು ಇರಲೇ ಇಲ್ಲ, ಸೊ ಅದು ಸಂವಿಧಾನಾತ್ಮಕವಾಗಿಯೂ ಇರಲಿಲ್ಲ. ಈಗ ಸಂವಿಧಾನಾತ್ಮಕವಾದಂಥ ಹುದ್ದೆ ಅದೊಂದು. ಫೈನಾನ್ಸ್ ಕಮಿಷನ್ ಅಂತ ಬಂದಾಗ ಆರ್ಟಿಕಲ್ 280 ಬರುತ್ತೆ, ಇದು ಪಾರ್ಟ್ 12ರಲ್ಲಿ ಇದೆ. ಆರ್ಟಿಕಲ್ 338ರಲ್ಲಿ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ 338 ಬರ್ತಾ ಇದೆ ಇಲ್ಲಿ, ನೆನಪು ಮಾಡ್ಕೊಳ್ಳಿ. ಮತ್ತು SC ST OBC ಅದು ಕೂಡ 338ರಲ್ಲಿ ಇತ್ತು, ಪಾರ್ಟ್ 16ರಲ್ಲಿ ಇತ್ತದು, ಗೊತ್ತಿರಬೇಕು. ಇವು GST ಕೌನ್ಸಿಲ್, ಫೈನಾನ್ಸ್ ಕಮಿಷನ್ ಪಾರ್ಟ್ 12ರಲ್ಲಿದೆ. ಆರ್ಟಿಕಲ್ 279A 282 ಗೊತ್ತಿರಲಿ. ಹಾಗಾದರೆ ಇವ್ರನ್ನ ಯಾರು ನೇಮಕಾತಿ ಮಾಡ್ತಾರೆ ಸರ್? ಪ್ರೆಸಿಡೆಂಟ್ ಎಲ್ಲ ಕಡೆ ಪ್ರೆಸಿಡೆಂಟ್ ಅವರೇ ನೇಮಕಾತಿ ಮಾಡ್ತಾರೆ. 3 ಜನರನ್ನು ಅವರೇ ನೇಮಕಾತಿ ಮಾಡ್ತಾರೆ, ಸದಸ್ಯರನ್ನ ಮತ್ತು ಅಧ್ಯಕ್ಷರನ್ನ. ಬನ್ನಿ ಕಾಂಪೋಸಿಷನ್ ನೋಡೋಣ ಹೇಗಿದೆ ಅಂತ ಅಂದರೆ ಇಲ್ಲಿ GST ಕೌನ್ಸಿಲ್ನಲ್ಲಿ ಹಣಕಾಸು ಸಚಿವರು ಅಧ್ಯಕ್ಷರಾಗಿರ್ತಾರೆ ಆ್ಯಂಡ್ ಮಿನಿಸ್ಟರ್ಸ್ ಆಫ್ ಸ್ಟೇಟ್, ಮತ್ತು ಅಂದರೆ ಈಗ ಉದಾಹರಣೆಗೆ ಮುಖ್ಯಮಂತ್ರಿಗಳು ಇರ್ತಾರಲ್ಲ ಬೇರೆ ಬೇರೆ ರಾಜ್ಯದ ಚೀಫ್ ಮಿನಿಸ್ಟ್ರಿಗಳು ಅಥವಾ ಆಯಾ ರಾಜ್ಯದ ಹಣಕಾಸು ಮಂತ್ರಿಗಳು ಸದಸ್ಯರಾಗಿರ್ತಾರೆ. ಅರ್ಥ ಆಯ್ತಾ? ಕೇಂದ್ರದಲ್ಲಿ ಯಾರು ಹಣಕಾಸು ಮಂತ್ರಿ ಇರ್ತಾರಲ್ಲ ಅವರು ಅಧ್ಯಕ್ಷರಾಗಿರ್ತಾರೆ, ಉಳಿದಿರೋ ಎಲ್ಲ ರಾಜ್ಯಗಳ ಹಣಕಾಸು ಮಂತ್ರಿಗಳು ಸದಸ್ಯರಾಗಿರ್ತಾರೆ. ಇದು GST ಕೌನ್ಸಿಲ್. ಇನ್ನು ಇದ್ಯಾವುದಿದೆ ಎರಡನೇದು? ಫೈನಾನ್ಸ್ ಕಮಿಷನ್ ಅಂತ ಬಂದಾಗ, ಹಣಕಾಸು ಆಯೋಗ ಅಂತ ಬಂದಾಗ ಇಲ್ಲಿ ಚೇರ್ಮನ್ ಇರ್ತಾರೆ ಪ್ಲಸ್ 4 ಜನ ಮೆಂಬರ್ ಇರ್ತಾರೆ. ಓಕೆ, ನೆಕ್ಸ್ಟ್ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಇದೆ. ಅಂದರೆ ಭಾಷಾ ಅಲ್ಪಸಂಖ್ಯಾತರು ಇರ್ತಾರೆ ಕೆಲವೊಬ್ಬರು, ಆ ಭಾಷೆಯನ್ನು ಮಾತಾಡೋ ಕಡಿಮೆ ಜನರು ಇರ್ತಾರೆ. ಅವ್ರಿಗಂತ ಬಂದಾಗ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಸ್ಪೆಸಿಫೈಡ್ ಕ್ವಾಲಿಫಿಕೇಷನ್, ಟೆನ್ಯೂರ್, ಸ್ಯಾಲರೀಸ್, ಅಲವೆನ್ಸಸ್. ಓಕೆ, ಯಾವುದೇ ರೀತಿಯ ಸಂವಿಧಾನದಲ್ಲಿ ಏನು ಬರೆಯಲಾಗಿಲ್ಲ, ಅದನ್ನು ಕೂಡ ಪ್ರೆಸಿಡೆಂಟ್ ಅವರು ನಿರ್ಧಾರ ಮಾಡ್ತಾರೆ. ಓಕೆ, ಇನ್ನು ಕ್ವಾಲಿಫಿಕೇಷನ್ ಅಂತ ಬಂದಾಗ ಇಲ್ಲಿ ಕ್ವಾಲಿಫಿಕೇಷನ್ ಏನು ಅಗತ್ಯನೇ ಬೀಳಲ್ಲ, ಯಾಕಂದರೆ ಮಂತ್ರಿಗಳಿರ್ತಾರೆ, ಮಂತ್ರಿಗಳು ಕಲಿತವರು ಇರ್ಬೋದು ಅಥವಾ ಅನ್ಎಜುಕೇಟೆಡ್ ಕೂಡ ಇರ್ಬೋದು, ಅವ್ರಿಗೆ ಬಿಟ್ಟಿರೋದು. ಬಟ್ ಇವರು ಹಣಕಾಸು ಆಯೋಗ ಅಂತ ಬರುತ್ತೆ, ಫೈನಾನ್ಸ್ ಕಮಿಷನ್, ಇವರನ್ನ ಮಧ್ಯದಲ್ಲಿದೆ ನೋಡಿ, ಪಾರ್ಲಿಮೆಂಟ್ ನಿರ್ಧಾರ ಮಾಡುತ್ತೆ, ಪ್ರೆಸಿಡೆಂಟ್ ಅಲ್ಲ, ಪಾರ್ಲಿಮೆಂಟ್ ಅಂದರೆ ಯಾರು? ಸದನ, ಸಂಸತ್ತು, ಲೋಕಸಭೆ ಮತ್ತು ರಾಜ್ಯಸಭೆಗಳು ಸೇರ್ಕೊಂಡು ನಿರ್ಧಾರ ಮಾಡ್ತಾರೆ. ಅಧಿಕಾರಾವಧಿ ಅಂತ ಬಂದಾಗ ಇವರಿಗೆ ಎಲ್ಲಿವರೆಗೂ ಅಧಿಕಾರದಲ್ಲಿ ಇರ್ತಾರೆ ಸರ್ಕಾರದವರು, ಅಲ್ಲಿವರೆಗೂ GST ಕೌನ್ಸಿಲ್ ಇರುತ್ತೆ. ಅದು ಸರ್ಕಾರ ಬಿದ್ದು ಹೋದರೆ ಹೊಸ GST ಕೌನ್ಸಿಲ್ ನಿರ್ಮಾಣ ಆಗುತ್ತೆ. ಇನ್ನು ಇದು ಫೈನಾನ್ಸ್ ಕಮಿಷನ್, ಹಣಕಾಸು ಆಯೋಗ ಇರುತ್ತಲ್ಲ, ಸಾಮಾನ್ಯವಾಗಿ 3 ವರ್ಷದಲ್ಲಿ ಇರ್ತಾರೆ. ಓಕೆ, ಅಷ್ಟು ಗೊತ್ತಿರಬೇಕು. ಇನ್ನು ನೆಕ್ಸ್ಟು ಮಿಸ್ಲೇನಿಯಸ್ ಅಂತ ಬಂದಾಗ GST ಕೌನ್ಸಿಲ್ನಲ್ಲಿ ಮೀಟಿಂಗ್ ಯಾವಾಗ ನಡೆಯುತ್ತೆ ಅಂತ ಬಂದಾಗ ಕೋರಮ್ ಬೇಕಾಗುತ್ತೆ. ಕನಿಷ್ಠ 10 ಜನ ಆದರೂ ಇರಬೇಕಲ್ಲಿ. ಅಂದರೆ ಈಗ ಹಣಕಾಸು ಮಂತ್ರಿ ಇದ್ದಾರೆ ಕೇಂದ್ರದವರು, ಪ್ಲಸ್ ಒಂದು 29-30 ರಾಜ್ಯಗಳಿದೆ, ಅಲ್ಲೊಂದು 30 ಜನ ಮಿನಿಸ್ಟ್ರುಗಳಿದ್ದಾರೆ ಅಂತಂದರೆ 31 ಜನ ಆದರು, ಅದರಲ್ಲಿ ಒಂದು 16 ಜನ ಆದರೂ ಇರಬೇಕು ಮೀಟಿಂಗ್ ಮಾಡೋಕ್ಕೆ, ಆಗ ಮೀಟಿಂಗ್ ನಡೆಯುತ್ತೆ. ಓಕೆ, ಎವ್ರಿ ಡಿಸಿಷನ್ ಬೈ ಮೆಜಾರಿಟಿ ಆಫ್ 3/4 ಆಫ್ ಮೆಂಬರ್ ಪ್ರೆಸೆಂಟ್ ವೋಟಿಂಗ್. ಓಕೆ, ಯಾವುದಾದ್ರೂ ಒಂದು ನಿರ್ಧಾರ ತೆಗೆದುಕೊಳ್ಬೇಕಂದ್ರೆ 3/4 ವೋಟಿಂಗ್ ಅಲ್ಲಿ ಸದಸ್ಯರು ಇರಬೇಕು. ಓಕೆ, 3/4 ಬಹುಮತ ಬರಬೇಕಲ್ಲಿ, ಅಂದರೆ ಅರ್ಧ ಬಹುಮತ ಅಲ್ಲ, 100 ಜನ ಇದ್ದರೆ 75% ಅಂದ ಹಾಗೆ 3/4 ವೋಟಿಂಗ್ ಸಿಗಬೇಕು. ವೋಟಿಂಗ್ ಪವರ್ ಎಷ್ಟಿದೆ ಅಂದರೆ ಕೇಂದ್ರ ಸರ್ಕಾರಕ್ಕೆ 3 ವೋಟ್ಗಳಲ್ಲಿ 1 ಇದ್ದ ಹಾಗೆ, ಉಳಿದಿರೋಕ್ಕೆ 2/3 ಉಳಿದಿರೋದಕ್ಕಿದೆ. ಅಂದರೆ ಕೇಂದ್ರ ಸರ್ಕಾರಕ್ಕೂ ಸುಮಾರು ಒಂದು 33% ವೋಟಿಂಗ್ ಪವರ್ ಇದೆ ಕೇಂದ್ರ ಸರ್ಕಾರಕ್ಕೆ. ಅಂದರೆ ಇವರು ಹಣಕಾಸು ಮಂತ್ರಿ ಇದ್ದಾರಲ್ಲ ಕೇಂದ್ರದಲ್ಲಿ, ಅವರು ಒಂದೇ ವೋಟ್ ಹಾಕಿದ್ರು ಕೂಡ 33% ವೋಟ್ ಬಿದ್ದ ಹಾಗೆ ಅದು. ಓಕೆ, ಆ ರೀತಿ. ಇನ್ನು ಉಳಿದಿರೋದೆಲ್ಲ ಇನ್ನು 66% ವೋಟ್ ಯಾರಿಗಿದೆ? ಉಳಿದಿರೋ ಎಲ್ಲ 29 ಜನರಿಗೆ, 30 ಜನರಿಗೆ ಹಣಕಾಸು ಮಂತ್ರಿಗಳಿರ್ತಾರಲ್ಲ ಅವರಿಗೆ ಸೇರಿಸಿ ಇದೆ. ಇಷ್ಟು ಗೊತ್ತಿರಲಿ. ಇನ್ನು ನೆಕ್ಸ್ಟು ಇದು ಹಣಕಾಸು ಆಯೋಗ ಇದೆಯಲ್ಲ, ಫೈನಾನ್ಸ್ ಕಮಿಷನ್ ಸೆಂಟರ್ನಲ್ಲಿ, ಇವ್ರದ್ದು ನೋಡೋದಾದರೆ ರೆಕಮೆಂಡೇಷನ್ಸ್ ಆರ್ ಅಡ್ವೈಸರಿ ನೇಚರ್. ಇವರು ಸಲಹೆಗಳನ್ನ ಕೊಡ್ತಾರಲ್ಲ, ಅಡ್ವೈಸರಿ ಮಾತ್ರ, ಕಡ್ಡಾಯವಾಗಿ ಹೀಗೆ ಇರಬೇಕು ಅಂತ ಏನಿಲ್ಲ. ಓಕೆ, ಸರ್ಕಾರ ಅದನ್ನು ಪಾಲಿಸಲೇಬೇಕು ಅಂತ ಏನಿಲ್ಲ. ನೆಕ್ಸ್ಟ್, ಬ್ಯಾಲೆನ್ಸಿಂಗ್ ವೀಲ್ ಆಫ್ ಫಿಸಿಕಲ್ ಫೆಡರಲಿಸಮ್. ಏನು ನಮ್ಮ ಫಿಸಿಕಲ್ ಫೆಡರಲಿಸಮ್ ಇದೆ, ಅಂದರೆ ಫಿಸಿಕಲ್ ಅಲ್ಲ, ಫಿಸ್ಕಲ್ ಆರ್ಥಿಕ ಫೆಡರಲಿಸಮ್ ಇದೆಯಲ್ಲ ನಮ್ಮದು. ಓಕೆ, ಒಕ್ಕೂಟ, ಅದರ ಒಂದು ಬ್ಯಾಲೆನ್ಸಿಂಗ್ ವೀಲ್ ಆಗಿದ್ದು ಕೆಲಸ ಮಾಡುತ್ತೆ. ಅಂದರೆ ಯಾವ್ಯಾವ ರಾಜ್ಯಗಳಿಗೆ ಎಷ್ಟು ಹಣ ಕೊಡಬೇಕು, ಯಾಕೆ ಕೊಡಬೇಕು, ಯಾವ ಆಧಾರದಲ್ಲಿ ಕೊಡಬೇಕು ಅನ್ನೋದನ್ನು ಇದೆ ಹಣಕಾಸು ಆಯೋಗನೇ ಸಲಹೆ ಕೊಡುತ್ತೆ. ಸೊ ಇಲ್ಲಿಗೆ ಈ ಎಲ್ಲ ಒಂದು 12 ಬಾಡಿಗಳ, ಕಾನ್ಸ್ಟಿಟ್ಯೂಷನಲ್ ಬಾಡಿಗಳ ಚಾಪ್ಟರ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನೀವು ಇದೇನು ಮಾಡಿ ಪದೇ ರಿವಿಷನ್ ಮಾಡ್ಕೊಳ್ಳಿ. ಎಕ್ಸಾಮ್ ಸಮೀಪ ಬಂದಾಗ ನೋಡ್ಕೊಳ್ಳಿ, ಸದ್ಯಕ್ಕೆ ಇದನ್ನು ಪದೇ ನೋಡ್ಕೊಳ್ಬೇಕಂತ ಏನಿಲ್ಲ. ಪ್ರಿಲಿಮ್ಸ್ ಇನ್ನೊಂದು 3-4 ದಿನ ಇರುವಾಗ ನೀವು ಇದನ್ನು ನೋಡಿಕೊಂಡ್ರೂ ಕೂಡ ನಡೆಯುತ್ತೆ. ಅಷ್ಟು ಮಾಡಿ ಒಳ್ಳೆಯದಾಗಲಿ. ನಿಮ್ಮ ಇದರ ಬಗ್ಗೆ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ. ಇಂಥ ಹೊಸ ವಿಡಿಯೋಗಳನ್ನ ನಾವು ಮುಂದೆ ತರ್ತಾ ಇರ್ತೀವಿ.
ಕನ್ನಡ IAS ಅಕಾಡೆಮಿಯ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ತಾ ಇರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಮತ್ತು ನಿಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾವು ಮುಂದಿನ ವಿಡಿಯೋಗಳಲ್ಲಿ ತೆಗೆದುಕೊಂಡು ಬರೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತೆ ಸಿಗೋಣ ಮುಂದಿನ ಕ್ಲಾಸ್ನಲ್ಲಿ. ನಮಸ್ಕಾರ.